ಫ್ರೆಂಡ್ಸ್, ನೀವು ಸರಿಯಾದ ವಿಡಿಯೋವನ್ನೇ ಕ್ಲಿಕ್ನ ಮಾಡಿದ್ದೀರಾ. ನಾನು ಓಪನ್ ಮಾಡಿದ ತಕ್ಷಣ ನನಗೆ ನೋಡ್ಬೋದು 22 ರೂಪಾಯಿ ರಿವಾರ್ಡ್ ಆಗಿ ಬಂತು. ಈ ಒಂದು 22 ರೂಪಾಯಿ ನನಗೆ ಹೇಗೆ ಬಂತು ಅಂತ ನಾನು ಹೇಳ್ತಾ ಹೋಗ್ತೀನಿ, ಓಕೆನಾ. ಮತ್ತು ಈ ಒಂದು ಅಪ್ಲಿಕೇಶನ್ನು ನಿಜವಾಗ್ಲೂ ನಮಗೆ ಲೋನ್ ಕೊಡುತ್ತಾ ಅಪ್ಲಿಕೇಶನ್ನು ಏನು ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ನಮಗೆ ನಿಜವಾಗ್ಲೂ ಲೋನ್ ಕೊಡುತ್ತಾ ಅಂತ ತಿಳಿಸ್ಕೊಡ್ತೀನಿ. ಕೊಡೋದಿಲ್ವಾ, ಲೋನು ಕೊಡೋದಿಲ್ವಾ ಹಂಗಾದರೆ ಹೇಳಿ ಬ್ರೋ ಇದರಲ್ಲಿ ಅಂತ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಮತ್ತು ಇನ್ಸ್ಟಾಗ್ರಾಮಲ್ಲಿ ಬರ್ತೀರಾ, ಬಂದುಬಿಟ್ಟು ಬ್ರೋ 1000 ರೂಪೀಸ್ ಇದ್ದರೆ ಹಾಕಿ ಬ್ರೋ, 4000 ರೂಪೀಸ್ ಇದ್ದರೆ ಹಾಕಿ ಬ್ರೋ, 5000 ರೂಪೀಸ್ ಇದ್ದರೆ ಹಾಕಿ ಬ್ರೋ ಅಂತ ಕೇಳ್ತೀರಾ, ಓಕೆನಾ. ಹಂಗಾಗಿ ಈ ಒಂದು ವಿಡಿಯೋನ ನಾನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ಓಕೆನಾ. ತುಂಬ ಜನ ಇವಾಗ ಲೋನ್ ತೊಗೋಬೇಕಾಗಿರುತ್ತೆ ಮೊಬೈಲಲ್ಲಿ, ಯಾವ್ಯಾವುದೋ ಒಂದು ಅಪ್ಲಿಕೇಶನ್ಗೆ ಹೋಗ್ಬಿಡ್ತೀರಾ, ಓಕೆನಾ. ಅವು ಲೈಸೆನ್ಸ್ ಇರೋದಿಲ್ಲ, ಏನಿರೋದಿಲ್ಲ, ಹೋಗ್ಬಿಡ್ತೀರಾ. ಹಾಗಾದರೆ ಈ ಒಂದು ಆ್ಯಪು ಲೈಸೆನ್ಸ್ ಇದೆಯಾ ಅಂದರೆ RBI ಇಂದ ಇದಕ್ಕೆ ಲೈಸೆನ್ಸ್ ಇದೆಯಾ ಅಂತ ತಿಳಿಸ್ಕೊಡ್ತೀನಿ. ನೋಡ್ಬೋದು ಇಲ್ಲಿ ಲೋನ್ ಥಾಟ್ RBI ಲೈಸೆನ್ಸ್ಡ್ ಅಂತ ಇದೆ. ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಈ ಒಂದು ಅಪ್ಲಿಕೇಶನ್ನು RBI ಇಂದ ಲೈಸೆನ್ಸ್ ಆಗಿದೆ, ತೊಗೊಂಡಿದೆ ಅಂತ, ಓಕೆನಾ ಫ್ರೆಂಡ್ಸ್. ಇಲ್ಲಿ ನೀವು ಎಲ್ಲ ಸರಿಯಾಗಿ ಓದ್ಕೊಳ್ಳಿ. ವೆಬ್ಸೈಟು, ಪ್ರೈವೇಸಿ ಮತ್ತು ನೋಡ್ಬೋದು ಪಾಲಿಸಿ ಕೂಡ ಇದೆ. ಮತ್ತು ಗ್ರೋ ಮನಿ ನೋಡಿ, ಕ್ಯಾಪಿಟಲ್ ಪ್ರೈವೇಟ್, ಓಕೆನಾ ಫ್ರೆಂಡ್ಸ್. ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ನೋಡ್ಬೋದು ಫೈನಾನ್ಸ್ ಇದು, ಹಂಗೆ ಕೆಳಗಡೆ ಬಂದರೆ ನೋಡ್ಬೋದು ಫ್ರೆಂಡ್ಸ್. ಇದು ಯಾವ್ಯಾವ ಒಂದು ಬ್ರ್ಯಾಂಡ್ ಜೊತೆ ಲಿಂಕ್ ಆಗಿದೆ ಅಂದರೆ ಕನೆಕ್ಟ್ ಆಗಿದೆ ಅಂತಲೂ ಕೂಡ ನಿಮಗೆ ಇಲ್ಲಿ ಮಾಹಿತಿ ಸಿಗುತ್ತೆ. ವೀಕ್ಷಕರ ಪ್ಲೇಸ್ಟೋರಲ್ಲಿ ಕೂಡ ಅಪ್ಲಿಕೇಶನ್ಸ್ ಇದೆ, ಓಕೆನಾ. ಓಕೆ, ನೋಡ್ಬೋದು ಗೂಗಲ್ ಪ್ಲೇದಲ್ಲಿದೆ, ಫೇಸ್ಬುಕ್ಕು, ಲಿಂಕಿನ್, ಯೂಟ್ಯೂಬು, ಇನ್ಸ್ಟಾಗ್ರಾಮು, ಪ್ರತಿಯೊಂದು ಫ್ರೆಂಡ್ಸ್, ಓಕೆನಾ. ಇವಾಗ ನಾನು ಬ್ಯಾಕ್ ಬರ್ತೀನಿ. ನಿಮ್ಗೆ ಇವಾಗ ಗೊತ್ತಾಯಿತು ಇದು RBI ಇಂದ ಲೈಸೆನ್ಸ್ ಆಗಿದೆ ಅಂತ ನಿಮಗೆ ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಇವಾಗ ಓಕೆ, ನಾನಿವಾಗ ಬ್ಯಾಕ್ ಬಂದೆ, ಓಕೆನಾ. ಇವಾಗ ಬ್ಯಾಕ್ ಬಂದೆ ಫ್ರೆಂಡ್ಸ್. ಇಲ್ಲಿ ನಮಗೆ ನೋಡ್ತಾ ಇರ್ಬೋದು, ನಮಗೆ ಇಲ್ಲಿ ಏನು ತೋರಿಸ್ತದೆ, ರೆಫರ್ ಆ್ಯಂಡ್ ಅರ್ನ್ ಅಂತ ತೋರಿಸ್ತಾ ಇದೆ, ಓಕೆನಾ. ತುಂಬ ಜನ ಏನು ಮಾಡ್ತಾರೆ, ರೆಫರ್ ಆ್ಯಂಡ್ ಅರ್ನ ಯೂಸ್ ಮಾಡ್ಕೊತಾರೆ, ಓಕೆನಾ. ಯಾರು ಕ್ರಿಯೇಟರ್ಸು, ನಾನು ಇರೋದನ್ನು ಇದ್ದಂಗೆ ಹೇಳ್ಬಿಡ್ತೀನಿ ಫ್ರೆಂಡ್ಸ್, ಓಕೆನಾ. ಕ್ರಿಯೇಟರ್ಸ್ ಏನು ಮಾಡ್ತಾರೆ, ರೆಫರ್ ಆ್ಯಂಡ್ ಅರ್ನ ಯೂಸ್ ಮಾಡ್ಕೊತಾರೆ, ಓಕೆನಾ. ಏನು ರೆಫರ್ ಆ್ಯಂಡ್ ಅರ್ನ ಯೂಸ್ ಮಾಡ್ಕೊತಾರೆ, ಯಾಕಪ್ಪ ಅಂತ ಅಂದರೆ ನಾನು ಅದನ್ನ ಹೇಳ್ತೇನೆ ನಿಮಗೆ. ಅವ್ರಿಗೆ ಇಲ್ಲಿ ಏನಾಗುತ್ತೆ, ರೆಫರ್ ಮಾಡೋದ್ರಿಂದ ಇವಾಗ ಲೋನ್ ತೊಗೊಂಡಿರ್ತಾರಲ್ವಾ, ಇವಾಗ ಲೋನ್ ತೊಗೊಂಡೋದ್ರಿಂದ ಇವರಿಗೆ ಕಮಿಷನ್ ಅನ್ನೋದು ಸಿಗ್ತಾ ಹೋಗುತ್ತೆ. ಹಾಗಾಗಿ ರೆಫರಲ್ಲಿ ಅರ್ನಿಂಗ್ಸ್ ಕೂಡ ಇದೆ, ಓಕೆ. ಇವಾಗ ಇದು ನಿಜವಾಗ್ಲೂ ಲೋನ್ ಕೊಡ್ತಾ ಅಪ್ಲಿಕೇಶನ್ನು ಇಲ್ಲ ಸುಮ್ಮನೆನಾ. ಇಲ್ಲಿ ನೋಡ್ತಾ ಇರ್ಬೋದು ವೀಕ್ಷಕರೇ, 5000 ಇದೆ ಮತ್ತು 2 ಲಕ್ಷ ಇದೆ, ಓಕೆನಾ. ಇಲ್ಲಿ ಅಪ್ಲೈ ಅಂತ ಇದೆ ಫ್ರೆಂಡ್ಸ್, ಓಕೆನಾ. ಅಪ್ಲೈ ಕೂಡ ಮಾಡ್ಬೋದು. ಮತ್ತು ಲೆವೆಲ್ ಅಪ್ ಲೋನ್ ಅಂತ ಇದೆ, ಓಕೆನಾ. ಇಲ್ಲಿ 1000 ಇದೆ, 5000 ಇದೆ, ಅಪ್ಲೈ ನೀವು ಅಂತ ಇದೆ ಫ್ರೆಂಡ್ಸ್, ಓಕೆ. ಇದು ಇನ್ಸ್ಟೆಂಟಾಗಿ ನಿಮಗೆ ಇಲ್ಲಿ ಏನು ಸಿಗುತ್ತೆ, ಲೋನ್ ಸಿಗುತ್ತೆ. ಈ ಒಂದು 1000 ರೂಪೀಸ್, ಓಕೆನಾ. 1000 ರೂಪೀಸು, 5000 ರೂಪೀಸ್ ಇದೆಯಲ್ಲ, ಇನ್ಸ್ಟೆಂಟಾಗಿ ನಿಮಗೆ ಲೋನ್ ಸಿಗುತ್ತೆ ಜಸ್ಟ್ ಒಂದು ಡಾಕ್ಯುಮೆಂಟ್ಸಿಂದ. ಇಲ್ಲಿ ಅಪ್ಲೈ ನೀವು ಮೇಲೆ ಕ್ಲಿಕ್ ಮಾಡ್ಕೊತೀರಾ. ಇಲ್ಲಿ ಪ್ರತಿಯೊಂದು ಅಗ್ರಿ ಕೊಡ್ತೀರಾ, ಅಂದರೆ ಲೊಕೇಶನ್ನು, ಡಿವೈಸ್ ಇನ್ಫಾರ್ಮೇಷನ್ನು, ಇವರ ಪರ್ಸ್ನಲ್ ಇನ್ಫಾರ್ಮೇಷನ್ನು, ಟ್ರಾನ್ಸ್ಲೇಷನ್ SMI ಮತ್ತು ಕ್ಯಾಮ್ರಾ, ಓಕೆನಾ. ಇದನ್ನೆಲ್ಲ ಕೊಡ್ತೀರಾ. ಕೊಟ್ಟಾದ ತಕ್ಷಣ ಇಲ್ಲಿ ನೋಡ್ತಾ ಇರ್ಬೋದು ಮತ್ತೆ ಒಂದು ಪೇಜ್ ಓಪನ್ ಆಗುತ್ತೆ, ಓಕೆನಾ. ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಗೆಟ್ ಲೋನ್ 2 lakh ತನಕ ಇದೆ, ಜಸ್ಟ್ 5 ಮಿನಿಟ್ಸಲ್ಲಿ ಸಿಗುತ್ತೆ ಅಂತ ಹಾಕಿದ್ದಾರೆ, ಓಕೆನಾ. ಇಲ್ಲಿ ನೋಡಿದ್ರೆ ಫ್ರೆಂಡ್ಸ್, ಇಲ್ಲಿ ಕಂಪ್ಲೀಟ್ ಯುವರ್ KYC ಡಾಕ್ಯುಮೆಂಟ್ಸು, ಸೆಲೆಕ್ಟ್ ಯುವರ್ ಲೋನ್ ಆಫರು, ಓಕೆನಾ. ಇಲ್ಲಿ ಎಲ್ಲ ಸೆಲೆಕ್ಟ್ ಮಾಡ್ಕೊತೀರಾ. ಸೆಲೆಕ್ಟ್ ಮಾಡ್ಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತೀರಾ. ಅಂದರೆ ಇದನ್ನೆಲ್ಲ ಕಂಪ್ಲೀಟ್ ಮಾಡಬೇಕಾಗುತ್ತೆ. KYC ಡಾಕ್ಯುಮೆಂಟ್ಸ್ ಕಂಪ್ಲೀಟ್ ಮಾಡಬೇಕಂದ್ರೆ ಫ್ಯಾನ್ ಆಧಾರ್ ಇರಬೇಕಾಗುತ್ತೆ. ಸೆಲೆಕ್ಟ್ ಯುವರ್ ಲೋನ್ ಆಫರ್, ಪ್ಲ್ಯಾನ್ ಯಾವ ಥರ ಇದ್ದಾವೆ ಅದನ್ನು ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಅದಾದಮೇಲೆ ವಿತಿನ್ ಮಿನಿಟ್ಸಲ್ಲಿ ನಿಮಗೆ ಲೋನ್ ಅಪ್ಲೈ ಕೂಡ ಆಗುತ್ತೆ, ಓಕೆನಾ. ಇಲ್ಲಿ ನೋಡ್ಬೋದು ಐ ಆಕ್ಸೆಪ್ಟ್ ದ KYC, ಓಕೆನಾ. ಕಂಪ್ಲೀಟ್ ಯುವರ್ KYC ಆ್ಯಂಡ್ ಅಗ್ರಿ ಟು ಓಪನ್ ಯುವರ್ ಟ್ರೂ ಬ್ಯಾಲೆನ್ಸ್ ವಾಲೆಟ್ ಬೈ ಆಕ್ಸೆಪ್ಟಿಂಗ್, ಓಕೆ, ವಾಲೆಟ್, ಓಕೆ ಫ್ರೆಂಡ್ಸ್. ಇಲ್ಲಿ ನಿಮಗೆ ಜಸ್ಟ್ ನಿಮಗೆ ಇಲ್ಲಿ ಪ್ರೊಸೀಡ್ ಮಾಡಿದರೆ ಮುಗೀತು, ಓಕೆನಾ. ಇದಾಯಿತಾ. ಇಲ್ಲಿ ಕೆಳಗಡೆ ಬಂದರೆ ಅರ್ನ್ ಅಪ್ ಟು ಅಂತ ನೋಡಿ ಫ್ರೆಂಡ್ಸ್, ಓಕೆನಾ. ಫಾರ್ ಎವ್ರಿ ಲೋನ್ ಅರ್ನ್ ಅಪ್ ಟು ಅಂತಿದೆ. ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ನೋಡ್ತಾ ಇರೋಲ್ಲ ಫ್ರೆಂಡ್ಸ್, ಇಲ್ಲಿ ರೆಫರ್ ಆ್ಯಂಡ್ ಅರ್ನ್ ಅಂತ ಇದೆ ಫ್ರೆಂಡ್ಸ್, ಓಕೆನಾ. ಇಲ್ಲಿ ಏನಪ್ಪ ಇದೆ ರೆಫರ್ ಆ್ಯಂಡ್ ಅರ್ನ್ ಅಂತ ಅಂದರೆ ಇಲ್ಲಿ ಅರ್ನ್ 5% ಎವ್ರಿ ರೆಫರೆಂಡ್ ಲೋನ್ ಅಂತ ಇದೆ ಫ್ರೆಂಡ್ಸ್, ಓಕೆನಾ. ಇಲ್ಲಿ ನೋಡ್ಬೋದು ಅರ್ನ್ 2% ಆನ್, ಅಂದರೆ ಇಲ್ಲಿ ಫ್ರೆಂಡ್ ಗೊಟ್ ಲೋನ್ ಯುವರ್ ಗೆಟ್, ಓಕೆನಾ. 2% ಯುವರ್ ಫ್ರೆಂಡ್ ಯುವರ್ ಫೈಂಡ್ ಯುವರ್ ಇದು ಏನಪ್ಪ ಅಂದರೆ ನಿಮಗೆ ಅರ್ಥ ಆಗಿ ಹೇಳ್ಬಿಡ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ನಾನು ಒಬ್ಬ ಫ್ರೆಂಡ್ನ ರೆಫರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ, ಓಕೆನಾ. ರೆಫರ್ ಮಾಡ್ತೀನಿ, ಅವ್ರು ಇವಾಗ ಲೋನ್ ತೊಗೊಂಡ್ರು ಅಂತ ಅಂದ್ಕೊಳ್ಳಿ, 5000 ರೂಪಾಯಿ ಲೋನ್ ತೊಗೊಂಡ್ರಾ, ಓಕೆ. ಇವಾಗ ಲೋನ್ ತೊಗೊಂಡಿದ್ದಕ್ಕೆ ನನಗೆ ಏನು ಸಿಗುತ್ತೆ, ಅದರಲ್ಲಿ ಬಂದುಬಿಟ್ಟು 2% ಕಮಿಷನ್ ಅನ್ನೋದು ಸಿಗುತ್ತೆ, ಓಕೆನಾ. ಅದಾದಮೇಲೆ ಅವರು ಲೋನ್ ಕಟ್ಕೊಂತ ಬರ್ತಾರೆ. ಇವಾಗ ಫಸ್ಟು EMI ಕಟ್ತಾರೆ, ಓಕೆನಾ. ಅದರಿಂದ ಮತ್ತೆ ನನಗೆ ಒಂದು ಕಮಿಷನ್ ಸಿಗುತ್ತೆ. ಮತ್ತು ಸೆಕೆಂಡ್ EMI ಕಟ್ತಾರೆ. ಈ ಥರ EMI ಕಟ್ತಾ ಹೋದಂಗೆ ನಮಗೆ ಇಲ್ಲಿ ಕಮಿಷನ್ ಅನ್ನೋದು ಸಿಗ್ತಾ ಹೋಗುತ್ತೆ. ಇದು ಇಲ್ಲಿ ಏನಾಗುತ್ತೆ, ರೆಫರ್ ಮಾಡೋರಿಗೆ ಸಿಗುವಂಥ ಇದು ಅಮೌಂಟು, ಓಕೆನಾ. ಮತ್ತು ಲೋನ್ ಬೇಕನ್ನೋರಿಗೆ ಲೋನ್ ಕೂಡ ಅಪ್ಲೈ ಮಾಡ್ಬೋದು ವೀಕ್ಷಕರು, ಓಕೆನಾ.
ಫ್ರೆಂಡ್ಸ್ ನಾನು ಅವಾಗ ನಿಮಗೆ ಇಲ್ಲಿ 1,000 ರೂಪಾಯಿ ಮತ್ತು 5,000 ರೂಪಾಯಿ ಇದೆ ಅಲ್ವಾ, ಇದು ಜಸ್ಟ್ ನಿಮಗೆ ಸಿಗುತ್ತೆ ಅಂತ ಹೇಳಿದ್ನಲ್ವ ಲೋನು. ನಾವು ಅವಾಗಲೇ ಯಾವ ಥರ ಯಾಕೆ ತೋರಿಸ್ತಾ ಥರ ಅಂತಂದರೆ ಅಲ್ಲಿ ಡಾಕ್ಯುಮೆಂಟ್ಸ್ ನೀವೆಲ್ಲ ಪ್ರತಿಯೊಂದು ಹಾಕಿದಾದ್ಮೇಲೆ ನಿಮಗೆ ಏನು ಬರುತ್ತೆ ಅಂತಂದರೆ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಆಪ್ಷನ್ ತೋರಿಸುತ್ತೆ ವೀಕ್ಷಕರೇ. ಇಲ್ಲಿ ನೋಡ್ತಾ ಇಲ್ವಾ 10,000 ತೋರಿಸ್ತದೆ. ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ನೋಡ್ಬೋದು ಯು ಕ್ಯಾನ್ ಇನ್ಸ್ಟೆಂಟ್ ಕ್ರೆಡಿಟ್ ಲಿಮಿಟ್, ಅಂದರೆ ಇವಾಗ ನೋಡ್ಬೋದು ಇಲ್ಲಿ ನಿಮ್ಮ ಅಂದರೆ ಇಲ್ಲಿ ಚೆಕ್ ಯುವರ್ ಕ್ರೆಡಿಟ್ ಲಿಮಿಟ್ ಎಷ್ಟಿದೆ ಅಂತ ತೋರಿಸ್ತಾರೆ. ಓಕೆನಾ, ಇಲ್ಲಿ 10,000 ರೂಪೀಸ್ ತನಕ ನಿಮಗೆ ಅಮೌಂಟ್ ಸಿಗುತ್ತೆ. ಅಂದರೆ 1,000 ರೂಪಾಯಿನೂ ಕೂಡ ನೀವು ಇಲ್ಲಿ ಏನು ಮಾಡ್ಬೋದು ತಗೋಬೋದು ಗೈಸ್. ಓಕೆನಾ, ಇಲ್ಲಿ ಮಂತ್ಲಿ ಇಂಟ್ರೆಸ್ಟ್ ಎಷ್ಟಿರುತ್ತೆ 3.2% ಇರುತ್ತೆ ಮಂತ್ಲಿ ಇಂಟ್ರೆಸ್ಟ್. ಓಕೆನಾ, ಇಲ್ಲಿ EMI 6 ಮಂತ್ ಇರುತ್ತೆ, ಅಂದರೆ 6 EMI ಅಂದರೆ 1 ಮಂತ್ಗೆ 1 ಸೆಕೆಂಡು ಹಾಗಂತ ಇಲ್ಲಿ 6 EMI ಇರುತ್ತೆ ವೀಕ್ಷಕರೇ. ಫ್ರೆಂಡ್ಸ್ ನೋಡಿದ್ರಲ್ವಾ, ಈ ಥರ 1,000 ರೂಪಾಯಿನೂ ಕೂಡ ನಾವು ಇಲ್ಲಿ ಅಪ್ಲೈ ಮಾಡ್ಬೋದು. ನಾ ಹೇಳೋದು ಇಷ್ಟೇ ಫ್ರೆಂಡ್ಸ್, ಯಾರು ಕೂಡ ಜಾಸ್ತಿ ಅಮೌಂಟನ್ನು ಲೋನ್ ತೊಗೊಳಕ್ಕೆ ಹೋಗ್ಬಿಡಿ ಈ ಥರ ಅಪ್ಲಿಕೇಶನಿಂದ. ಓಕೆನಾ, ನಾನು ಎಷ್ಟು ಸಜೆಷನ್ ಮಾಡಬಲ್ಲೆ, ಬೇಕಾದ್ರೆ 1,000 ರೂಪಾಯಿ ಬೇಕಾ ಇದನ್ನ ತೊಗೊಳ್ಳಿ. ಯಾಕಂದರೆ ಬೇಗ 1,000 ರೂಪಾಯಿ ಆದರೆ ನಾವು ಹೆಂಗೋ EMI ಅನ್ನೋದನ್ನ ಕಟ್ಬೋದು. ಓಕೆನಾ, ಕಡಿಮೆ ಅಮೌಂಟ್ ಇರುತ್ತಲ್ಲ ಕಟ್ಬೋದು. ಹಂಗಾಗಿ ಹೇಳ್ತಾ ಇರೋದು, ನಿಮ್ಮ ಇಮೇಲ್ಗೆ ಮೆಸೇಜ್ ಕೂಡ ಬರುತ್ತೆ, ನಿಮ್ಮ ಲೊಕೇಶನ್ ಅವರು ಟ್ರ್ಯಾಕ್ ಕೂಡ ಮಾಡ್ತಾ ಇರ್ತಾರೆ. ಹಂಗಾಗಿ ಹೇಳ್ತಾ ಇರೋದು ಫ್ರೆಂಡ್ಸ್, ಜಾಸ್ತಿ ಅಮೌಂಟು 1,50,000 ಈ ಥರ ಯಾರು ಕೂಡ ಅಪ್ಲೈ ಮಾಡೋಕ್ಕೆ ಹೋಗ್ಬಿಡಿ. ಯಾಕೆಂದರೆ ಸಿಗುತ್ತೆ ಗೈಸ್. ಓಕೆನಾ, ನೀವು ಸರಿಯಾದ ಡಾಕ್ಯುಮೆಂಟ್ಸ್ ಕೊಟ್ಟರೆ ಅಷ್ಟು ಅಮೌಂಟ್ ನಿಮಗೆ ಸಿಗುತ್ತೆ, ಕಟ್ಟೋದ್ರಲ್ಲಿ ಪ್ರಾಬ್ಲಮ್ ಆಗುತ್ತೆ. ಹಂಗಾಗಿ ಕಡಿಮೆ ಅಮೌಂಟು ಈ ಥರ 1,000 2,000 ಈ ಥರ ಮಾಡ್ಕೊಳ್ಳಿ. ಅದನ್ನಾದರೆ ಬೇಗ ನೀವು ಕಟ್ಬೋದಲ್ವಾ, ಕಡಿಮೆ ಅಮೌಂಟ್ ಇರುತ್ತೆ ಕಟ್ಬೋದು. ಓಕೆ, ಈ ಥರ ನಾನು ಹೇಳಬಲ್ಲೆ. ಅದಾದಮೇಲೆ ಇನ್ನೊಂದು ನಿಮಗೆ ಇಲ್ಲಿ ಏನಪ್ಪ ಅಂತಂದರೆ ಗುಡ್ ನ್ಯೂಸು ಗೈಸ್, ಇಲ್ಲಿ ಮೂರು ಸೆಕ್ಷನಿಗೆ ಬರೋಣ. ಓಕೆನಾ, 3 ಸೆಕ್ಷನಿಗೆ ಬಂದರೆ ಇಲ್ಲಿ ಕ್ಯಾಶ್ ಲೋನ್ ಅಂತ ಇದೆ, ಲೆವೆಲ್ ಅಪ್ ಲೋನ್ ಬಿಡಿ. ಓಕೆನಾ, ಇನ್ನು ನೋಡ್ತಾ ಇರ್ಬೋದು ನಮಗೆ ಇಲ್ಲಿ ರಿಚಾರ್ಜ್ ಪೇ ಬಿಲ್ ಅಂತ ಇದೆ. ಓಕೆನಾ, ಅಂದರೆ ನಾವು ಗ್ಯಾಸ್ ಸಿಲಿಂಡರ್ಗೂ ಕೂಡ ಇಲ್ಲಿಂದನೇ ಬಿಲ್ ಮಾಡ್ಬೋದು. ಮತ್ತು ನೋಡ್ತಾ ಇರ್ಬೋದು ಎಲೆಕ್ಟ್ರಿಕಲ್ ಬಿಲ್ ಮಾಡ್ಬೋದು, DTH ಮಾಡ್ಬೋದು, ಮತ್ತು ವಾಟರ್ಗೂ ಕೂಡ ಇಲ್ಲಿಂದನೇ ಬಿಲ್ ಮಾಡ್ಬೋದು. ಓಕೆನಾ, ಇದು ಏನಕ್ಕಪ್ಪ ಅಂದರೆ ಹೋಮ್ ಪೇಜಿಗೆ ಬಂದರೆ ನಾನು ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನಿಮಗೆ ಇಲ್ಲಿ ಮನಿಯನ್ನು ನೀವು ಆ್ಯಡ್ ಮಾಡಬೇಕಾಗುತ್ತೆ ಇಲ್ಲಿ. ಓಕೆನಾ, ಆ್ಯಡ್ ಮಾಡಿದರೆ ನಿಮಗೆ ಇಲ್ಲಿ ನೋಡಿ ಆ್ಯಡ್ ಮನಿ ಅಂತ ಇದೆ. ಓಕೆನಾ, ನನಗಿಲ್ಲಿ 104 ರೂಪಾಯಿ ಇದೆ. ಆ್ಯಡ್ ಮನಿ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಇಲ್ಲಿ ಮನಿ ಅನ್ನೋದನ್ನು ಆ್ಯಡ್ ಮಾಡಬೇಕಾಗುತ್ತೆ. ಆ್ಯಡ್ ಮಾಡಿದ ತಕ್ಷಣ ಅದೇನಾಗುತ್ತೆ, ನಿಮ್ಮ ಒಂದು ವಾಲೆಟಲ್ಲಿ ಬಂದು ಆ್ಯಡ್ ಆಗುತ್ತೆ. ಅಂದರೆ ನಿಮ್ಮ ಈ ಒಂದು ಅಪ್ಲಿಕೇಶನ್ ವಾಲೆಟಲ್ಲಿ ಆ್ಯಡ್ ಆಗುತ್ತೆ. ಇಲ್ಲಿಂದ ನೀವು ಬಿಲ್ನ ಪೇ ಮಾಡ್ಬೋದು ವೀಕ್ಷಕರೇ. ಇಷ್ಟೇ, ಈ ಒಂದು ಅಪ್ಲಿಕೇಶನು ನಿಜವಾಗ್ಲೂ ನಮಗಿಲ್ಲಿ ಲೋನ್ ಅದಂತೂ ಕೊಡುತ್ತೆ ಫ್ರೆಂಡ್ಸ್. ಓಕೆನಾ, ಹಾಂ ಫ್ರೆಂಡ್ಸ್, ಇವಾಗ ನೀವು ಪ್ರೂಫ್ ಕೇಳ್ತೀರಾ. ಓಕೆನಾ, ಇವಾಗ ಲೋನ್ ಕೊಡುತ್ತೆ ಅಂದ್ರಲ್ಲ ಬ್ರೋ, ಇವಾಗ ಪ್ರೂಫ್ ತೋರಿಸಿ ಲೋನ್ ಕೊಟ್ಟಿರೋದು. ಓಕೆ, ನನ್ನ ಒಂದು ರೆಫರಲ್ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡಿ ಜಾಯ್ನ್ ಆಗಿದ್ದಾರೆ, KYC ಮಾಡಿದ್ದಾರೆ, ಮತ್ತು ಲೋನ್ ಅಪ್ಲೈ ಕೂಡ ಮಾಡಿದ್ದಾರೆ 27ನೇ ತಾರೀಕು. ಮತ್ತು ಅದೇ 27ನೇ ತಾರೀಕು ಅಪ್ಲೋಡ್ ಆಗಿದೆ, ಮತ್ತು ಅದೇ 27ನೇ ತಾರೀಕು ಅವರಿಗೆ ಅಮೌಂಟ್ ಕೂಡ ಸಿಕ್ಕಿದೆ. ಓಕೆನಾ, ಇಲ್ಲೇನಾಗಿದೆ, ಇಲ್ಲಿ 22 ರೂಪಾಯಿ ನನಗೆ ಆವಾಗಲೇ 22 ರೂಪಾಯಿ ಬಂತು ಅಂತ ನಾನು ಹೇಳಿದ್ನಲ್ವಾ. ಓಕೆ, ಇದೆ ಅದು ನೋಡ್ತಿರಲ್ಲ ಫ್ರೆಂಡ್ಸ್, 22 ರೂಪಾಯಿ ನಂಗೆ ಬಂದಿರೋದು ಇದೆ ಅದು. ಯಾಕೆ ಅವ್ರಿಗೆ ಲೋನ್ ಸಿಕ್ಕಿರೋದಕ್ಕೆ ನಂಗೆ 22 ಬಂತು. ಓಕೆನಾ, ಮತ್ತು ಇಲ್ಲಿ ಫಸ್ಟ್ EMI ಕೂಡ ಅವರು ಕಟ್ಟಬೇಕಾಗುತ್ತೆ. ಕಟ್ಟಿದ ತಕ್ಷಣ ನನಗೆ 5 ರೂಪೀಸ್ ಬರುತ್ತೆ. ಇದು ನೋಡಿ ಇವರಿಗೆ ಲೋನ್ ಸಿಕ್ಕಿದೆ. ಫಸ್ಟ್ EMI, ಸೆಕೆಂಡ್ EMI, ಥರ್ಡ್ EMI, ಫೋರ್ತ್ EMI. ಓಕೆ, ನೋಡಿದೆ ಅಲ್ವಾ, ಇಲ್ಲಿ 5th EMI. ಓಕೆ, ಲಾಸ್ಟ್ EMI. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡಿದೆ ಅಲ್ವಾ, ಅವರು ಕೂಡ EMI ಕಟ್ಟಬೇಕು ಅಂದರೆ ಇವರಿಗೆ ಲೋನ್ ಸಿಕ್ಕಿದೆ. ನಾನು ನಿಮಗೆ ಪ್ರೂಫನ್ನು ಇವಾಗ ತೋರಿಸಿದ್ನಲ್ವಾ, ಇದು ಲೋನ್ ಕೊಡುತ್ತೆ, ನಿಜವಾಗ್ಲೂ ಕೊಡುತ್ತೆ ಫ್ರೆಂಡ್ಸ್. ಓಕೆನಾ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತೀನಿ. ಅಪ್ಲಿಕೇಶನ್ ಲಿಂಕ್ ನಾನು ಅಲ್ಲೇ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ ಫ್ರೆಂಡ್ಸ್. ಓಕೆನಾ, ಇಷ್ಟ ಆಯಿತು ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಫ್ರೆಂಡ್ಸ್, ಬಾಯ್.